ನಟ ಚಿಂತಕ ಚೇತನ್ ನಿನ್ನೆ ಇಲ್ಕಲ್ ನಗರಕ್ಕೆ ಆಗಮಿಸಿದಾಗ ನಗರದ ಭೀಮ್ ಆರ್ಮಿ ಸಂಘಟನೆಯ ಕಾರ್ಯಕರ್ತರು ನಟ ಚೇತನ್ ಅವರನ್ನ ಬರಮಾಡಿಕೊಂಡರು. ನಗರದ ಪ್ರವಾಸಿ ಮಂದಿರದಲ್ಲಿ ಸಮಾಜದ ನಿರ್ಮಾಣದ ಕುರಿತು ತಮ್ಮ ನಿಲುವುಗಳನ್ನು ಹಂಚಿಕೊಂಡ ನಟ ಚೇತನ್ ಹೊಸ ಪಕ್ಷ ಹುಟ್ಟಿಹಾಕುವ ಸುಳಿವು ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಭೀಮ್ ಆರ್ಮಿ ಸಂಘಟನೆ ಇಲ್ಕಲ್ ಹುನಗುಂದ್ ತಾಲೂಕಾ ಅಧ್ಯಕ್ಷರಾದ ಮಹಾಂತೇಶ್ ನಾರಾಯಣಿ, ದಲಿತ ಮುಖಂಡರಾದ ಗಿರೀಶ್ ಅಚನೂರ್, ಮಹಾದೇವ್ ಕಂಬಾಗಿ, ಸವಿತಾ ಅಶೋಕ್ ಚಲವಾದಿ, ರಾಜಾ ಪೂರ್ಸರ್, ಮಹಾಂತೇಶ್ ಚಲವಾದಿ, ರವಿ ಮದ್ನಾಳ್, ಯೂತ್ ಕಮಿಟಿ ಅಧ್ಯಕ್ಷ ರಿಯಾಜ್ ಮುಲ್ಲಾ ಸೇರಿದಂತೆ ಅನೇಕ ಮುಸ್ಲಿಂ ಮುಖಂಡರು ಪಾಲ್ಗೊಂಡಿದ್ದರು. ನಾನು 20 ವರ್ಷಗಳಿಂದ ಅಮೆರಿಕ ಬಿಟ್ಟು ಕರ್ನಾಟಕದಲ್ಲಿ ಸೇವೆ ಮಾಡಬೇಕು ಅಂತ ರಂಗಭೂಮಿ ಮುಖಾಂತರ ಸೇವೆ ಮಾಡ್ತಾ ಅದರ ನಂತರ ಕೆಲವು ಸಿನಿಮಾಗಳಲ್ಲೂ ಭಾಗವಹಿಸಿ ಇವಾಗ 14 ವರ್ಷಗಳಿಂದ ಸತತವಾಗಿ ಚಳುವಳಿಯ ಜೊತೆ ಸೇರಿ ಕೆಲಸ ಮಾಡ್ತಾ ಇದ್ದೀನಿ. ಯಾವ್ಯಾವ ಚಳುವಳಿಗಳಂದರೆ ದಲಿತ ಬಹುಜನ, ರೈತ ಕಾರ್ಮಿಕ, ಪ್ರಾದೇಶಿಕ, ಮಹಿಳಾ ಸಂಘಟನೆಗಳು, ನಮಗೆ ಪರಿಸರ ಬಗ್ಗೆ, ನಮಗೆ ಭ್ರಷ್ಟಾಚಾರ ವಿರುದ್ಧ ಯಾರ್ಯಾರು ವೈಜ್ಞಾನಿಕವಾಗಿ ಉತ್ತಮ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ, ಯಾರ್ಯಾರು ಸಂವಿಧಾನ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ, ಮತ್ತು ಭಾಳ ಮುಖ್ಯವಾಗಿ ಯಾರ್ಯಾರು ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರ ಜೊತೆ ಭಾಗವಹಿಸೋಕ್ಕೆ 14 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವಾಗಲೇ 80 ಮತಕ್ಷೇತ್ರದಲ್ಲಿ ಇಲ್ಕಲ್ನಲ್ಲಿ ಏನು ಇವತ್ತು ನಿಮ್ಮೆಲ್ಲರ ಜೊತೆ ಈ ಒಂದು ಸಭೆಯಲ್ಲಿ ಒಂದು ಸಮಾನತೆ ಸಭೆ ಇವತ್ತು ನಡೀತಾ ಇದೆ. ನಾವು ಇದೇ ಥರ ಇಲ್ಕಲ್ ಥರ ನಾವು 80 ಮತಕ್ಷೇತ್ರಗಳಲ್ಲಿ ನಾವು ಈ ಸಮಾನತೆ ಸಭೆನ ನಡೆಸ್ತಾ ಇದ್ದೀವಿ. ನಾವು ಇವಾಗಲೇ ಈ ಸರಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮ ಕೆಲಸಗಳು, ನಾಳೆ ಬಾಗಲಕೋಟೆ, ಬೀಡಿಗಿ, ಬಾದಾಮಿ, ಬೇರೆ ಬೇರೆ ಕಡೆ ನಾವು ಹೋಗ್ತಾ ಇದ್ದೀವಿ. ನಾನು ಇವತ್ತು ನಿಮ್ಮ ಮುಂದೆ ಏನು ಪ್ರೆಸೆಂಟೇಷನ್ ಮಾಡ್ತೀನಿ ಅಂದರೆ ಸಮಾಜನ ಹೆಂಗೆ ನಿರ್ಮಾಣ ಮಾಡ್ಬೋದು, ಸಮಾಜನ ಹೇಗೆ ಕಟ್ಬೋದು ಕರ್ನಾಟಕಕ್ಕೆ. ಈ ಸಮಾಜ ಅನ್ನೋದನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಾದಮೇಲೆ ನೀವು ನಿಮ್ಮ ಅನುಭವದ ಮಾತುಗಳು, ನೀವು ನಿಮ್ಮ ಅಭಿಪ್ರಾಯಗಳು, ನೀವು ನಿಮ್ಮ ಸಲಹೆ ಸೂಚನೆಗಳು ನೀವು ಖಂಡಿತ ಅದನ್ನು ನನಗೆ ಹೇಳಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.